ಮಾರಮ್ಮ ಫೆಬ್ರವರಿ ಮಾರ್ಚ್ ಬಂತು ಅಂದ್ರೆ ಮಾರಿ ಹಬ್ಬ ಶುರುವಾಗುತ್ತೆ. ಕರ್ನಾಟಕದಲ್ಲಿ ಜಾತಿ ಭೇದವಿಲ್ಲದೆ ಪೂಜೆ ಮಾಡಿಸ್ಕೊಳ್ಳೋ ದೇವತೆ ಅಂದ್ರೆ ಅದು ಮಾರಮ್ಮ. ನಾವು ನೂರಾರು ಮಾರಮ್ಮ ಹೆಸರುಗಳನ್ನ ಕೇಳಿರ್ತೇವೆ. ಬಿಸಿಲು ಮಾರಮ್ಮ, ಕುಡ್ಗಾತಿ ಮಾರಮ್ಮ, ದಂಡಿನ ಮಾರಮ್ಮ, ಸಿರ್ತಿ ಮಾರಿಕಾಂಬ, ಶಿಂಶುದ್ ಮಾರಮ್ಮ, ಪುಟ್ ಮಾರಮ್ಮ, ಮುದ್ ಮಾರಮ್ಮ, ಹೀಗೆ ಒಂದೊಂದು ಮಾರಮ್ಮ ಒಂದೊಂದು ಕಾರಣಕ್ಕೆ ಸೃಷ್ಟಿಯಾಗಿರ್ತಾರೆ. ಬಿಸಿಲು ಮಾರಮ್ಮ ಬೇಸಿಗೆಯ ಬಿಸಿಲು ಬೆಂಕಿಯಂತೆ ಸುಡುತ್ತಾ ಜನಜನುವಾರುಗಳು ಸಾಯುವಂತಹ ಹೊತ್ತಲ್ಲಿ ತಂಪನ್ನ ನೀಡಿ ಕಾಯುವಂತಹ ದೇವತೆ ಬಿಸಿಲು ಮಾರಮ್ಮ. ದಂಡಿನ ಮಾರಮ್ಮ, ದಂಡು ಎಂದರೆ ಸೈನಿಕರಿಗೆ ಶಕ್ತಿಯನ್ನ ನೀಡುವಂತಹ ದೇವತೆ. ಹಿಂದೆ ರಾಜ ಮಹಾರಾಜರು ದಂಡೆತ್ತಿ ಹೋಗುವ ಮುನ್ನ ಈ ತಾಯಿಗೆ ಕುರಿ ಹಾಗೂ ಕೋಣವನ್ನ ಬಲಿಯನ್ನ ಕೊಟ್ಟು ಯುದ್ಧವನ್ನ ಗೆದ್ಕೊಂಡು ಬರ್ತಾ ಇದ್ರು. ಇನ್ನು ಮುದ್ಮಾರಮ್ಮ, ಇದು ಮುದ್ಮಾರಮ್ಮ ಅಲ್ಲ, ಮುದ್ದೆ ಮಾರಮ್ಮ. ಕುರಿಯ ಕರಳನ್ನ ಮುದ್ದೆ ಮಾಡಿ ತಾಯಿಗೆ ನೈವೇದ್ಯವಾಗಿ ಕೊಡ್ತಾ ಇದ್ರು. ಜನರಿಗೆ ವಿದ್ಯೆ ಹಾಗೂ ಬುದ್ಧಿಯನ್ನ ಕೊಡುವಂತಹ ದೇವತೆ ಈ ಮುದ್ಮಾರಮ್ಮ. ಪುಟ್ ಮಾರಮ್ಮ, ಇದು ಪುಟ್ ಮಾರಮ್ಮ ಅಲ್ಲ, ಪುಟ್ಟಿ ಮಾರಮ್ಮ. ಪುಟ್ಟಿಲಿ ದೇವತೆಯನ್ನ ಇಟ್ಕೊಂಡು ಚೌಟಿಲಿ ಒಡ್ಕೊಂಡು ಬರ್ತಾರೆ. ಕರ್ನಾಟಕದ ಶಕ್ತಿ ದೇವತೆ ಮಾರಮ್ಮ, ನಮ್ಮನ್ನ ಕಾಯುವಂತಹ ದೇವತೆ ಮಾರಮ್ಮ. ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇದೇ ತರ ಅಪ್ಡೇಟ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.